624 ಬ್ಯಾಂಕ್ ಖಾತೆ ಬಳಸಿ ಕೋಟಿಗಟ್ಟಲೆ ಹಣ ವಂಚನೆ. ನಮಸ್ಕಾರ ಎಲ್ಲರಿಗೂ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೃಹತ್ ಅಂತಾರಾಷ್ಟ್ರೀಯ ನಕಲಿ ಹೂಡಿಕೆ ಜಾಲವನ್ನು ಭೇದಿಸಿದ ಮಂಗಳೂರು ಪೊಲೀಸರು. 1 ಕೋಟಿ ರೂಪಾಯಿ ವಂಚನೆಯ ಬೆನ್ನತ್ತಿದ ಪೊಲೀಸರಿಗೆ 100 ಕೋಟಿ ವಂಚನೆಯ ಜಾಲ ಪತ್ತೆಯಾಗಿದೆ. ಮಂಗಳೂರು ನಗರದ ಸೈಬರ್ ಆರ್ಥಿಕ ಅಪರಾಧ ಹಾಗೂ ನಾರ್ಕೋಟಿಕ್ಸ್ ಕ್ರೈಮ್ ಪೊಲೀಸರು ಒಂದು ಬೃಹತ್ ಹೂಡಿಕೆಯ ವಂಚನೆಯ ಜಾಲವನ್ನು ಭೇದಿಸಿದ್ದಾರೆ. ನೇಪಾಳದಲ್ಲಿ ಕುಳಿತು ಭಾರತೀಯರಿಗೆ ಕೋಟ್ಯಂತರ ರೂಪಾಯಿ ವಂಚಿಸ್ತಾ ಇದ್ದ ಅಂತಾರಾಷ್ಟ್ರೀಯ ತಂಡವೊಂದನ್ನು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ವ್ಯಕ್ತಿಯೊಬ್ಬರಿಗೆ 1,38,00,000 ರೂಪಾಯಿ ವಂಚಿಸಿದ ಪ್ರಕರಣ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು 100 ಕೋಟಿ ರೂಪಾಯಿಗಳ ಹಗರಣದ ಕರಾಳ ಮುಖ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಒಟ್ಟು 11 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಬಂಧಿಸಿದ 11 ಮಂದಿ ಆರೋಪಿಗಳು ಗುಜರಾತಿನ ಮತವನ್ ವಿಕ್ರಮ್, ಪಶ್ಚಿಮ ಬಂಗಾಳದ ಸೌಮ್ಯಗಿತ್ತಿ ಚಟ್ಟೋಪಾಧ್ಯಾಯ, ಜಾರ್ಖಂಡ್ನ ಕುಪ್ಲಾ ಶಿವಕುಮಾರ್ ರಾವ್, ರಾಕೇಶ್ ಮಂಡನ್, ಮಿಥುನ್ ಕುಮಾರ್ ಮಂಗರಾಜ್, ಉತ್ತರ ಪ್ರದೇಶದ ಗೌರವ್ ಪಾಂಡೆ, ಹರ್ಷ ಮಿಶ್ರಾ, ಮೊಹಮ್ಮದ್ ಹಕೀಮ್ ಅಲಿ, ನೌಶಾದ್ ಅಲಿ, ಬಿಹಾರದ ರಾಜೀವ್ ರಂಜನ್ ಕುಮಾರ್ ಮತ್ತು ರಾಜಸ್ಥಾನದ ಓಂ ಪ್ರಕಾಶ್ ಯಾದವ್ ಬಂಧಿತರು. ಇವರೆಲ್ಲರೂ ಗುಜರಾತ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಬಿಹಾರ ಮೂಲದವರಾಗಿದ್ದಾರೆ. ಇವರ ಜಾಲ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ. ಇವರ ಹಿಂದೆ ಚೀನಾದ ಪ್ರಭಾವಿ ವಂಚಕರು ಕೂಡ ಇದ್ದಾರೆ ಎಂಬುದು ತನಿಖೆಯಿಂದ ಬಯಲಾಗಿದೆ. ನೇಪಾಳ ಪೊಲೀಸರು ಈಗಾಗಲೇ ಈ ತಂಡದಲ್ಲಿದ್ದ ಚೀನಾದ ವಂಚಕರನ್ನು ಬಂಧಿಸಿದ್ದು, ಇನ್ನು 5 ಜನ ಭಾರತೀಯ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ. ಈ ವಂಚಕರು ಎಷ್ಟು ಚಾಣಾಕ್ಷದಿಂದ ಕೆಲಸ ಮಾಡ್ತಿದ್ರು ಅಂದ್ರೆ ಅವರಿಂದ ವಶಪಡಿಸಿಕೊಂಡಿದ್ದ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳನ್ನು ನೋಡಿದಾಗ ಪೊಲೀಸ್ ಇಲಾಖೆಗೆ ಶಾಕ್ ಆಗಿತ್ತು. ಇವರಲ್ಲಿ ಸುಮಾರು 624 ಬ್ಯಾಂಕ್ ಖಾತೆಗಳ ವಿವರಗಳಿತ್ತು. ಕೇವಲ ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ರೂಪಾಯಿ ವರ್ಗಾವಣೆ ಆಗಿರುವುದು ಕೂಡ ಪತ್ತೆಯಾಗಿದೆ. ಮಂಗಳೂರಿನಲ್ಲಿ ಇವರು ಬಳಸಿದ ಕೇವಲ 10 ಖಾತೆಗಳಲ್ಲಿ 30 ಕೋಟಿಗೂ ಅಧಿಕ ಹಣದ ವಹಿವಾಟು ನಡೆದಿದ್ದು, ದೇಶದಾದ್ಯಂತ ಇವರ ವಿರುದ್ಧ 4,500ಕ್ಕೂ ಹೆಚ್ಚು ದೂರು ದಾಖಲಾಗಿದ್ದು, ಈ ವಂಚನೆಯ ಭೀಕರತೆಯನ್ನು ತೋರಿಸ್ತಿದೆ. ಇವರು ಕೆಲಸ ಮಾಡ್ತಿದ್ದ ಶೈಲಿ ಹೇಗೆ ಅಂದರೆ, ಒಂದು ತಂಡ ನೇಪಾಳದಲ್ಲಿ ಕುಳಿತು ಹಣದ ವ್ಯವಹಾರ ಮತ್ತು ಅದನ್ನು USDT ಡಿಜಿಟಲ್ ಕರೆನ್ಸಿಯಾಗಿ ಬದಲಾಯಿಸಿ ವಿದೇಶಕ್ಕೆ ಕಳಿಸುವ ಕೆಲಸ ಮಾಡಿದ್ರೆ, ಇನ್ನೊಂದು ತಂಡ ಕಮೋಡಿಯನ್ ಮತ್ತು ದುಬೈಯಲ್ಲಿ ಕುಳಿತು ಸೋಷಿಯಲ್ ಮೀಡಿಯಾಗಳ ಮೂಲಕ ಹೂಡಿಕೆದಾರರನ್ನು ಸೆಳೀತಾ ಇದ್ರು. ವಿದೇಶಕ್ಕೆ ಉದ್ಯೋಗಕ್ಕೆಂದು ಹೋದವರ ಪಾಸ್ಪೋರ್ಟ್ ತಗೊಂಡು ಅವರನ್ನು ಒಂದು ಕಡೆ ಕೂಡಿ ಹಾಕಿ ಅವರಿಂದಲೇ ಭಾರತದಲ್ಲಿರುವ ಜನರಿಗೆ ಫೋನ್ ಮಾಡಿಸಿ, ಅಂದರೆ ಸ್ಥಳೀಯ ಭಾಷೆಯಲ್ಲಿ ಮಾತನಾಡಿಸಿ ಹಣ ಹೂಡಿಕೆ ಮಾಡುವಂತೆ ಆಮಿಷ ಮಾಡಿಸ್ತಾ ಇದ್ರು. ಸಾಮಾನ್ಯವಾಗಿ ಇವರು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ಗಳ ಮೂಲಕ ಹಣ ಡಬಲ್ ಮಾಡುವ ಆಸೆಯನ್ನು ತೋರಿಸ್ತಾ ಇದ್ರು. ನಕಲಿ SEBI ಸರ್ಟಿಫಿಕೇಟ್ ಮತ್ತು ನಕಲಿ ಡಿಮ್ಯಾಟ್ ಅಕೌಂಟ್ ತೋರಿಸಿ ಜನರ ನಂಬಿಕೆ ಗಳಿಸ್ತಿದ್ರು. ಆರಂಭದಲ್ಲಿ ಸ್ವಲ್ಪ ಲಾಭ ನೀಡಿ ಮತ್ತೆ ದೊಡ್ಡ ಮೊತ್ತದ ಬೇಡಿಕೆ ನೀಡಿದಾಗ ಅದನ್ನು ಡ್ರಾ ಮಾಡಲು ಆಗದಂತೆ ವಂಚಿಸ್ತಾ ಇದ್ರು. ಈ ತಂಡ ಪ್ರತಿದಿನ ಭಾರತೀಯರಿಂದ 60 ಲಕ್ಷದಿಂದ 1 ಕೋಟಿ ರೂಪಾಯಿಯವರೆಗೆ ಕೂಡ ಲೂಟಿ ಮಾಡ್ತಿದ್ರು. ಒಂದು ವಂಚಕರ ತಂಡ ನೇಪಾಳದಲ್ಲಿ ಕುಳಿತು ಸೋಷಿಯಲ್ ಮೀಡಿಯಾ ಮೂಲಕ ಅಕೌಂಟ್ ಹೋಲ್ಡರನ್ನು ಮತ್ತು ಏಜೆನ್ಸಿಗಳನ್ನು ನೇಮಕ ಮಾಡಿಕೊಂಡು ವಂಚನೆಯ ಹಣವನ್ನು ವರ್ಗಾವಣೆ ಮಾಡಲು ಮತ್ತು ಹಣವನ್ನು USDTನಲ್ಲಿ ಬದಲಾಯಿಸಿ ನಂತರ ವಿದೇಶಕ್ಕೆ ಕಳಿಸ್ತಾರೆ. ಮತ್ತು ಇನ್ನೊಂದು ತಂಡ ಭಾರತೀಯ ಹೂಡಿಕೆದಾರರನ್ನು ಸಂಪರ್ಕಿಸಿ ಅವರಿಂದ ಹಣವನ್ನು ಪಡೆದು ವರ್ಗಾವಣೆ ಮಾಡ್ತಾ ಇತ್ತು. ಇದೆಲ್ಲ ವ್ಯವಹಾರ ನೇಪಾಳದಲ್ಲಿರುವ ತಂಡ ನಿಯಂತ್ರಣ ಮಾಡ್ತಾ ಇದ್ರು. ಸೈಬರ್ ಅಪರಾಧ ಮತ್ತು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ವಂಚಕರು ವಂಚನೆಗೆ ಉಪಯೋಗಿಸಲು ದೂರುದಾರರಿಗೆ ನೀಡಿದ 10 ಬ್ಯಾಂಕ್ ಖಾತೆಗಳನ್ನು ದೇಶಾದ್ಯಂತ NCRP ಪೋರ್ಟಲ್ನಲ್ಲಿ ಸುಮಾರು 128 ಪ್ರಕರಣಗಳು ಮತ್ತು ಒಟ್ಟು 36 FIR ದಾಖಲಾಗಿದೆ. ವಂಚಕರು ಬೇರೆ ಬೇರೆ ಕಂಪನಿ ಹೆಸರಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಮೂಲಕ ತಮ್ಮ ನಿಜವಾದ ಹೆಸರನ್ನು ಮರೆಮಾಚಿ ಜಾಹೀರಾತು ಮೂಲಕ ಕಾರ್ಪೊರೇಟ್ ಖಾತೆಗಳು ಮತ್ತು ಕರೆಂಟ್ ಖಾತೆಗಳ ಮೂಲಕ INR ಎಕ್ಸ್ಚೇಂಜ್ ಮತ್ತು ಮ್ಯಾನೇಜ್ಮೆಂಟ್ ಆಪರೇಟರ್ಗಳು ಮತ್ತು OTP ವರ್ಕರ್ಗಳು ಬೇಕಾಗಿದ್ದಾರೆ ಎಂಬುದನ್ನು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ಗಳ ಮೂಲಕ ಬ್ಯಾಂಕ್ ಖಾತೆದಾರರನ್ನು ಸಂಪರ್ಕಿಸ್ತಾರೆ. ದುರಾಸಕ್ಕೆ ಒಳಗಾದವರು ಅವರನ್ನು ಸಂಪರ್ಕ ಮಾಡಿದಾಗ 5% 10% ಕಮಿಷನ್ ಕೊಡುವುದಾಗಿ ಅವರಿಗೆ ಬೇಕಾದ
ಫ್ಲೈಟ್ ಟಿಕೆಟ್, ಕ್ಯಾಬ್ ಬುಕ್ಕಿಂಗ್, ಹೋಟೆಲ್ ವ್ಯವಸ್ಥೆ, ಲಾಡ್ಜಿನ ವ್ಯವಸ್ಥೆ ಹಾಗೂ ಇವರಿಗೆ ವಿವಿಧ ರೀತಿಯ ಆಮಿಷ ನೀಡಿ ದುಬೈ ಮತ್ತು ನೇಪಾಳ ಮುಂತಾದ ಕಡೆಗಳಲ್ಲಿ ಕರೆಸಿಕೊಂಡು ನಂತರ ಖಾತೆದಾರರನ್ನು ಮತ್ತು ಖಾತೆಗಳನ್ನು ಪೂರೈಸುವವರನ್ನು ಒಂದು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ವಂಚಕರು ತಮಗೆ ಸೇರಿದ ವಿವಿಧ ಕಂಪನಿಯ ಮೊಬೈಲ್ ಫೋನಿಗೆ ಖಾತೆದಾರರ ಸಿಮ್ಗಳನ್ನು ಹಾಕಿಕೊಂಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ವಂಚನೆಯ ಹಣವನ್ನು ತಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾರೆ. ವಂಚಕರು ವಂಚನೆ ಮಾಡಿದ ಹಣದಿಂದ USDTಗಳನ್ನು ಬೇರೆ ಬೇರೆ ಕಡೆಗಳಿಂದ ಖರೀದಿ ಮಾಡಿ ಪ್ರತಿದಿನ ವಿದೇಶದಲ್ಲಿನ ಆರೋಪಿತರಿಗೆ ಕಳಿಸ್ತಾರೆ. ಕಮೋಡಿಯನ್ ದುಬೈಗಳಲ್ಲಿ ಕೂತು ನಮ್ಮ ದೇಶದ ನಾಗರಿಕರಿಗೆ ಮುಖ್ಯ ವಂಚಕರು ಅಪರಿಚಿತರ ವಾಟ್ಸಪ್ ನಂಬರಿಂದ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಹೂಡಿಕೆಗಾರರನ್ನು ಸಂಪರ್ಕಿಸಿ ಹೆಚ್ಚಿನ ಲಾಭಾಂಶ ನೀಡ್ತೇವೆ ಎಂದು ಹೇಳ್ತಾರೆ. ಹೂಡಿಕೆ ಮಾಡಿದ ಹಣಕ್ಕೆ ಹೆಚ್ಚು ಲಾಭ ಬಂದಿರುವುದಾಗಿ ಆ್ಯಪ್ ಮೂಲಕ ತೋರಿಸ್ತಾರೆ. ಆರಂಭದಲ್ಲಿ ಸ್ವಲ್ಪ ಪ್ರಮಾಣದ ಲಾಭಾಂಶದ ಹಣವನ್ನು ನೀಡಿ ನಂಬಿಕೆ ಬರುವ ಹಾಗೆ ಮಾಡಿದ ನಂತರ ಉಳಿದ ಹಣವನ್ನು ಡ್ರಾ ಮಾಡಲು ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಹೇಳಿ ಮತ್ತೆ ಹೂಡಿಕೆ ಮಾಡಿಸ್ತಾರೆ. ಈ ರೀತಿ ಪ್ರತಿದಿನ ಈ ತಂಡ ಭಾರತೀಯರನ್ನು 60 ಲಕ್ಷದಿಂದ 1 ಕೋಟಿಯವರೆಗೂ ನಕಲಿ ಹೂಡಿಕೆಯನ್ನು ಮಾಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಪೊಲೀಸರು ಜನರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸೈಬರ್ ವಂಚನೆಗೆ ಒಳಗಾದಂತಹ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡುವುದು ಅತ್ಯಗತ್ಯ. ಹೆಚ್ಚಿನ ಲಾಭ ತೋರಿಸುವ ಅಪರಿಚಿತ ಲಿಂಕ್ ಆಗಿರಬಹುದು, APK ಫೈಲ್ಗಳನ್ನು ಕ್ಲಿಕ್ ಮಾಡಬೇಡಿ. ಅಲ್ಲದೆ ಕಮಿಷನ್ ಆಸೆಗೆ ನಿಮ್ಮ ಅಕೌಂಟ್ಗಳನ್ನು, ಸಿಮ್ ಕಾರ್ಡ್ಗಳನ್ನು ಯಾರಿಗೂ ನೀಡಬೇಡಿ. ಅದು ಕೂಡ ಕಾನೂನು ಬಾಹಿರ. ಆದ್ದರಿಂದ ನೀವು ಕೂಡ ಅಪರಾಧಿಗಳಾಗ್ತೀರಿ ಎಂದು ಪೊಲೀಸ್ ಇಲಾಖೆ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಉದ್ಯೋಗದ ಬಗ್ಗೆಯೂ ಕೂಡ ನಡೆಯುವ ವಂಚನೆಯಿಂದ ಯುವಕರು ಜಾಗೃತರಾಗಿರಬೇಕು ಎಂದು ಕೂಡ ಪೊಲೀಸ್ ಇಲಾಖೆ ತಿಳಿಸಿದೆ. ಭಾರತೀಯರೆಲ್ಲರನ್ನು ಕೂಡ ಮೋಸ ಮಾಡಿ ಅವರೆಲ್ಲರನ್ನು ಕೂಡ ಪುಸಲಾಯಿಸಿ ಅವರಿಂದ ಹೆಚ್ಚು ಹಣ ಇನ್ವೆಸ್ಟ್ ಮಾಡುವಂತೆ ಮಾಡಿ ಎಲ್ಲರನ್ನು ಕೂಡ 100 ಕೋಟಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದಂಥ ಒಂದು ಟೀಮ್ನ ಮೇನ್ ಗ್ಯಾಂಗ್ ಅನ್ನು ನಮ್ಮ CN ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಮಾಡಿದಾಗ ಇವರಿಂದ 21 ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಮತ್ತು ಕಂಪ್ಯೂಟರ್ಸ್ ಎಲ್ಲ ಕೂಡ ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಈ ಗ್ಯಾಂಗ್ ಏನಿದ್ದಾರೆ ಈ ಟೋಟಲ್ ಫ್ರಾಡ್ ಅಲ್ಲಿ ಇದ್ದಂತಹ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಗ್ಯಾಂಗ್ ನವರೇ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಈ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ಇವರು ಈವರೆಗೆ ನಾವು ಮಾಡಿದ ತನಿಖೆಯಿಂದ ಸುಮಾರು 624 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾಗಿ ಕಂಡು ಬರ್ತಾ ಇದೆ. ಈ 624 ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕೂಡ ನಮ್ಮ NCRP ಪೋರ್ಟಲ್ ಅಲ್ಲಿ 4800ಗಿಂತ ಹೆಚ್ಚು ಕೇಸಸ್ ಈಗಾಗಲೇ ರಿಪೋರ್ಟ್ ಆಗಿದ್ದಾವೆ. ನಮ್ಮ CN ಪೊಲೀಸ್ ಠಾಣೆಗೆ ಪ್ರಕರಣ ಸಂಬಂಧಪಟ್ಟಂತೆ 1,38,00,000 ಫ್ರಾಡ್ ಆಗಿತ್ತು. ಈ ಕೇಸ್ ತನಿಖೆ ಮಾಡುತ್ತಿದ್ದಾಗ ಈ ಎಲ್ಲ ವಿಷಯಗಳು ಕೂಡ ಹೊರಗೆ ಬರ್ತವೆ, ಎಲ್ಲ ಟೀಮ್ ಅರೆಸ್ಟ್ ಆಗ್ತದೆ. ಈ ನಮ್ಮ CN ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಫ್ರಾಡ್ ಅಲ್ಲಿ ಒಂದು 10 ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿದ್ದಾರೆ. ಈ 10 ಬ್ಯಾಂಕ್ ಅಕೌಂಟ್ ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಒಂದು ಅಕೌಂಟ್ ಅಲ್ಲಿ ಆಗಿದೆ. ಈ 10 ಬ್ಯಾಂಕ್ ಸೇರಿ 30 ಕೋಟಿ ವಹಿವಾಟು ಆಗಿರ್ತದೆ. ಇದರಲ್ಲಿ ಈ 10 ಬ್ಯಾಂಕ್ ಅಕೌಂಟ್ ಮೇಲೆ 113 ಕೇಸ್ NCRP ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಅದೇ ರೀತಿ 35 FIR ಕೂಡ ರಿಜಿಸ್ಟರ್ ಆಗಿದ್ದಾವೆ. ಈ ಟೋಟಲ್ ಗ್ಯಾಂಗ್ ಕೂಡ ಒಂದು 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು ಗ್ಯಾಂಗ್ ವಿಯೆಟ್ನಾಂ, ಕಾಂಬೋಡಿಯಾ ಮುಂತಾದ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಲ್ಲಿ ಇದ್ದು ಅಲ್ಲಿಂದ ಇಲ್ಲಿದ್ದವರಿಗೆ ಫೋನ್ ಮೂಲಕ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನೆಲ್ಲರನ್ನು ಕೂಡ ಪುಸಲಾಯಿಸಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ಯಾಂಗ್ ಈ ನೇಪಾಳ, ದುಬೈ ಅಥವಾ ಬೇರೆ ಕಡೆ ಇದ್ದು ಅಲ್ಲಿದ್ದವರಿಗೆ ಹಣ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಅವರು ಹಣ ವಹಿವಾಟನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸೆನ್ ಅವರು ಕೇಸ್ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಫೈನಾನ್ಷಿಯಲ್ ಟ್ರಯಲ್ ಮಾಡಿಕೊಂಡು ಆರೋಪಿತರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.